ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಾರ್ನಿಂಗಿಂದ. ಸೊ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದೊಳ್ತೀವಿ ನಾವು ಯಾವಾಗಲೂ ಅಷ್ಟೇ. ಬೆಳಗ್ಗೆ ಎದ್ದು ಡೈಲಿ ಸ್ಕೂಲೆಲ್ಲ ಇರುತ್ತೆ ಅಲ್ವಾ, ಡೈಲಿ ಮಾಮೂಲಿ ಡೇಸಲ್ಲೆಲ್ಲ. ಸೊ ಸಂಡೇ ಸ್ವಲ್ಪ ನಿಧಾನಕ್ಕೆ ಎದ್ದು ಲೇಟಾಗಿ ಟಿಫನ್ ಎಲ್ಲ ಮಾಡ್ಕೋತೀವಿ. ನಾನು ಎದ್ದೋಳೋ ಅಷ್ಟರಲ್ಲಿ ನಮ್ಮ ಮನೆಯವ್ರು ಆಲ್ರೆಡಿ ಮಶ್ರೂಮ್ನ ತಂದಿಟ್ಟಿಬಿಟ್ಟಿದ್ರು. ಮಶ್ರೂಮ್ ಅಂತೂ ತುಂಬಾ ಚೆನ್ನಾಗಿತ್ತು. ಇದು ಆ್ಯಕ್ಚುಲಿ ನಾವು ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು. ಅದನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ರು ಆಲ್ರೆಡಿ. ನಾನೀಗ ಮಶ್ರೂಮ್ ಪಲಾವ್ ಮಾಡೋಣ ಅಂತ ನಾನೀಗ ಮಶ್ರೂಮ್ ಪಲಾವ್ಗೆಲ್ಲ ರೆಡಿ ಮಾಡಿಕೊಂಡು ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಕರಿಬೇವಿನ ಸೊಪ್ಪು ಪ್ರತಿಯೊಂದನ್ನು ಹಾಕಿ ಅದು ಸ್ವಲ್ಪ ಡೀಪ್ ಫ್ರೈ ಆದಮೇಲೆ ಮಶ್ರೂಮ್ನ ಆ್ಯಡ್ ಮಾಡಿಕೊಂಡೆ. ನಂತರ ಅದು ಮಶ್ರೂಮ್ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ನಾವು ಮತ್ತು ಕೊತ್ತಂಬರಿ ಮತ್ತು ಪುದೀನ ಹಾಗೆ ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋಂಥ ಪೇಸ್ಟನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಟೈಮಲ್ಲಿ ಸ್ವಲ್ಪ ಗರಂ ಮಸಾಲ ಪೌಡರ್ನೂ ಸಹ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ಪೌಡರ್ ಜಾಸ್ತಿ ಹಾಕ್ಕೋಬಾರ್ದು. ನಾನು ಅಲ್ಲಿ ಧನಿಯಾ ಪುಡಿನೂ ಯೂಸ್ ಮಾಡ್ತೀನಿ. ಸೊ ಅದಕ್ಕೆ ಗರಂ ಮಸಾಲ ಒಂಚೂರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಈಗ ಅದಕ್ಕೆ ತಕ್ಕಂಗೆ ನೀರೆಲ್ಲ ಹಾಕ್ಬಿಟ್ಟು ನಾನಿಲ್ಲಿ 1-2 ಗ್ಲಾಸ್ ನೀರು, 1-2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೆ. ಅದಕ್ಕೆ 1-4 ಗ್ಲಾಸು ನೀರು ಆ್ಯಡ್ ಮಾಡಿಕೊಂಡು ವಿಜಿಲನ್ನು ಕೂಗಿಸ್ಕೊತಾ ಇದ್ದೀನಿ. ಅದು ತಣ್ಣಗಾಗಬೇಕಲ್ವಾ, ಅದರಿಂದ ಆ ಟೈಮಲ್ಲಿ ಕಿಚನ್ನೆಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಅದು ವಿಜಿಲು ಒಂದು 5 to 10 ಮಿನಿಟಲ್ಲಿ ಕೂಲ್ ಡೌನ್ ಆಗುತ್ತೆ. ಅಷ್ಟರಲ್ಲಿ ನಾನು ಕಿಚನ್ನೆಲ್ಲ ಟಿಫನೆಲ್ಲ ಪ್ರಿಪೇರ್ ಮಾಡಬೇಕಾದ್ರೆ ಎಲ್ಲ ಗಲೀಜಾಗಿರುತ್ತೆ ಅಲ್ವಾ, ಅದರದ್ದೆಲ್ಲನೂ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಮ್ಮ ಕಿಚನಲ್ಲಿ ವಿಂಡೋಯಿಂದ ಈ ಸೈಡ್ ಈ ಕಡೆ ಎಲ್ಲ ಬರೀ ಗಿಡಗಳು ಇವೆಲ್ಲ ಇದ್ದಾವೆ. ಸೊ ತುಂಬಾ ಸೊಳ್ಳೆಗಳು ಬರುತ್ತೆ, ಆದ್ರೂ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೇರ್ ಎಲ್ಲ ಕಿಚನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಬೆಳಕು ಅಷ್ಟೇ ಚೆನ್ನಾಗಿದೆ. ಸೊ ಆ ಕಡೆ ಯಾವುದೂ ಮನೆಗಳು ಸಹ ಇಲ್ಲ, ಒಂಥರ ಕಾಡು ಪ್ರದೇಶದ ಥರ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಮಶ್ರೂಮ್ ಪಲಾವ್ ಅಂತ. ಮಶ್ರೂಮ್ ಪಲಾವು ಅದು ಪಲಾವೆಲ್ಲ ನೋಡಿ ಯಾವ ಥರ ಬಂದುಬಿಟ್ಟಿದೆ, ತುಂಬಾ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ನಾನು ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ, ಅದು ಟೇಸ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ತುಂಬ ಸಲ ರೆಸಿಪೀಸ್ನ ಮಾಡಿದ್ದೀನಿ, ಬಟ್ ವೀಡಿಯೋ ಅಷ್ಟು ಕ್ಲಿಯರ್ ಕಟ್ಟಾಗಿ ಮಾಡೋಕ್ಕೆ ಬರ್ತಾಯಿಲ್ಲ. ನಾನು ಫಸ್ಟು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇತ್ತೀಚೆಗಷ್ಟೇ. ಆದರೂ ನನಗೆ ಎಷ್ಟು ಬರುತ್ತೋ ಅಷ್ಟು ಟ್ರೈ ಮಾಡ್ತಾಯಿದ್ದೀನಿ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಸೊ ನೋಡ್ತಾ ಇರ್ಬೋದು ಮಶ್ರೂಮ್ ಪಲಾವ್ ಯಾವ ರೀತಿ ಆಗಿದೆ ಅಂತ. ನಾನೀಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಟಿಫನ್ ಟೈಮ್ ಮೀರೋಗ್ಬಿಟ್ಟಿದೆ ಅಂತ ಪ್ಲೇಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಮೊಸರು ಬಜ್ಜಿ ಸಹ ಮಾಡಿ ಇಟ್ಕೊಂಡಿದ್ದೆ. ಮನೆಯಲ್ಲೇ ಹೆಪ್ಪಾಕ್ತೀವಿ, ಪಾಕೆಟ್ ಮೊಸರು ತರಿಸಿರಲಿಲ್ಲ, ಮನೆಯಲ್ಲೇ ಮೊಸರಿತ್ತು. ಅದಕ್ಕೆ ಸ್ವಲ್ಪ ಆನಿಯನ್ನು, ಕೊರಿಯಂಡರ್ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಟಿದ್ದೆ ಆಲ್ರೆಡಿ. ನಾನು ನೋಡಿ ಈಗ ನಾನೇ ಫಸ್ಟ್ ಟೇಸ್ಟ್ ಮಾಡ್ತಾಯಿದ್ದೀನಿ. ಯಾವ ಥರ ಇರುತ್ತೆ ಅಂದರೆ ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ, ಎಲ್ರಿಗೂ ಇಷ್ಟ ಆಗುತ್ತೆ. ಪ್ರತಿಯೊಬ್ಬರು ಸಿಂಪಲ್ಲಾಗಿ ಮಾಡ್ಕೊಬೋದು. ವಿಡಿಯೋ ಅಷ್ಟು ಡೀಟೇಲಾಗಿ ಇಲ್ಲದೇ ಇರ್ಬೋದು, ಬಟ್ ಪ್ರೀತಿಯಿಂದ ಅಡುಗೆ ಮಾಡಿ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತಲೇ ನಾನು ಮಾಡಿದ್ದೀನಿ. ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಸೊ ನೋಡ್ತಾ ಇರ್ಬೋದು, ಮಧ್ಯಾಹ್ನಕ್ಕಾಗಲೇ ಸ್ವಲ್ಪ ರಸಮ್ ಮಾಡಿಟ್ಬಿಟ್ಟಿದ್ದೀನಿ, ಟೊಮೆಟೊ ರಸಮ್. ಇದ್ರ ರೆಸಿಪಿನೂ ನಾನು ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ದರೆ ನೀವು ಚೆಕ್ ಮಾಡ್ಕೊಳ್ಳಿ ಒಂದು ಸಲ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.